ಈ ರಾಜ್ಯ ಹಾಗೂ ರಾಷ್ಟ್ರ ಕಂಡಂತ ಅತ್ಯಂತ ಧೀಮಂತ ನಾಯಕರುಗಳಾದಂಥ ದಿವಂಗತ ದೇವರಾಜ ಅವರು ಹಾಗೂ ದಿವಂಗತ ರಾಜೀವ್ ಗಾಂಧಿ ಅವರ ಹುಟ್ಟಿದ ಶುಭ ಸಮಾರಂಭದ ಆಚರಣೆಗೆ ಆಗಮಿಸಿರುವಂತಹ ನಿಮ್ಮೆಲ್ಲರ ನಾಯಕರು ಹಾಗೂ ರಾಜ್ಯದ ಅತ್ಯಂತ ಉತ್ಸವಿ ಯುವ ನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಆಗಮಿಸಿರುವಂತಹ ನಮ್ಮ ವಿಧಾನ ಪರಿಷತ್ತಿನ ಚೀಫ್ ವಿಪ್ ಆದಂತಹ ಸಲೀಂ ಅಹಮದ್ ಅವರನ್ನು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನ, ಪಕ್ಷದ ಪದಾಧಿಕಾರಿಗಳನ್ನ ಹಾಗೂ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳನ್ನ ಹಾಗೂ ತಮ್ಮೆಲ್ಲರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಅಧ್ಯಕ್ಷರು ಮುಂದಿನ ಸಮಾರಂಭ ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರೇ, ಸಲೀಂ ಅಹಮದ್ ಅವರೇ, ACC ಸೆಕ್ರೆಟರಿ ನಮ್ಮ ಮನ್ಸೂರ್ ಅಲಿ ಖಾನ್ ಅವರೇ, ಕಮಕ್ನೂರ್ ಅವರೇ, GS ಪಾಟೀಲ್ ಅವರೇ, ನಮ್ಮ ಸ್ಪೋಕ್ಸ್ಮನ್ ಶ್ರೀನಿವಾಸ್ ಅವರು, ಉಪಾಧ್ಯಕ್ಷರುಗಳು ಪಾಟೀಲ್ ಇದ್ದಾರೆ, ನಾರಾಯಣಸ್ವಾಮಿ ಇದ್ದಾರೆ, ರಮೇಶ್ ಬಾಬು ಇದ್ದಾರೆ, ಎಲ್ಲ ಕೆಳಗಡೆ ನಮ್ಮ ನಂಜೇಮಠ ಆದಿಯಾಗಿ ನಮ್ಮೆಲ್ಲ ಪದಾಧಿಕಾರಿಗಳೆಲ್ಲ ಕೆಳಗಡೆ ಕೂತಿದ್ದಾರೆ. ಬ್ಲಾಕ್ ಅಧ್ಯಕ್ಷರು, ಪ್ರಮುಖ ನಾಯಕರುಗಳು, KBC ಆಫೀಸ್ ಬೇರಿಸಿಕೊಂಡು ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಕೂತಿದ್ದಾರೆ. ನಮ್ಮಂಥ ಯುವಕರಿಗೆ ಬಹಳ ಸ್ಫೂರ್ತಿಯಾದಂಥ ದಿನ. ಮೊನ್ನೆ 6 ಗಂಟೆಗೆ BV ಶ್ರೀನಿವಾಸ್ ಅವರು ರನ್ ಫಾರ್ ರಾಜೀವ್ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ದರು. ನಾನು ನಮ್ಮ ಶಿವಾಜಿನಗರ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ ರಿಜ್ವಾನ್ ಅವರು ಯಾರು ನಂಬಲಿಕ್ಕಿಲ್ಲ, ಒಂದು 15,000 ಜನ 5:15 ಗಂಟೆಗೆ ಬಂದು ನಿಂತಿದ್ರು. 15,000 ಜನ, ಆಲ್ ಯಂಗ್ಸ್ಟರ್ಸ್, ನಮ್ಮ NSC ಅವರು, ಯೂತ್ ಕಾಂಗ್ರೆಸ್ ಅವರು, ಬೇರೆಯವರು, ಅನ್ಕನೆಕ್ಟೆಡ್ ಪೀಪಲ್. ಅವರೆಲ್ಲ ರಾಜಕೀಯವಾಗಿ ನಾನು ನೋಡಿದ್ರು ಒಂದು 20-30 ಜನ ಬಿಟ್ಟರೆ ಮಿಕ್ಕಿದ್ದವರೆಲ್ಲ ಕಾಮನ್ ಮ್ಯಾನ್ ಬಂದು ಪಾರ್ಟಿಸಿಪೇಟ್ ಮಾಡಿ 5 ಕಿಲೋಮೀಟರ್ ಎಲ್ಲ ಓಡಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೂಡ ಈ ದೇಶದ ಜನ ರಾಜೀವ್ ಗಾಂಧಿಯವರ ಕೊಡುಗೆ ನಿಮಗೆ ನಾನು ಯಾವತ್ತೋ ಇನ್ನೊಂದು ಹೇಳಿರಬೇಕು ಅಂತ ಕಾಣ್ತದೆ. ನಾನು ಜನರಲ್ ಹಾಸ್ಟೆಲ್ ಇರ್ತಿದ್ದೆ. ಬೆಂಗಳೂರಲ್ಲಿ ನನ್ನ ಮನೆಗೆ ಫೋನ್ ಇರಲಿಲ್ಲ. ಜಾಫರ್ ಶರೀಫು, ಹನುಮಂತಪ್ಪ, ರಾಜಗೋಪಾಲ್ ಅವರೆಲ್ಲ ಅಲ್ಲೇ ಇರೋದು. ಸೊ ಆಗ ಫೋನ್ ಇಲ್ಲದೆ ಹೋದಾಗ ಫೋನ್ ಬರಬೇಕಾದ್ರೆ 3 ವರ್ಷ 4 ವರ್ಷ ಬೇಕಾಗಿತ್ತು. MP ಗಳಿಗೆ ಫೋನ್ ಇತ್ತು, 10 ಫೋನ್ ಕೊಡೋಂಥ ಅವಕಾಶ ಇತ್ತು. ಸೊ ಅವ್ರ ಲೆಟ್ರ್ ಕೊಟ್ಬಿಟ್ಟು ಅವ್ರ ಹೆಸರಲ್ಲಿ ನಮ್ಮ ಮನೆಗೆ ಫೋನ್ ಹಾಕ್ಸ್ಕೊಂಡಿದ್ದೆ, ಅವ್ರ ಹೆಸರಿನಲ್ಲಿ. ನಮ್ಮೂರಿಗೆ ಫೋನ್ ಬಿ ಇರಲಿಲ್ಲ. ಆಗ 150 ರೂಪಾಯಿ ಒಬ್ಬೊಬ್ರು 125 ಜನ ಕಟ್ಬಿಟ್ಟು 10 ಮನೆಗಳ ಕೈಯಲ್ಲಿ ಕಟ್ಟಿದ್ರೆ ಒಂದು ಸ್ಟೇಷನ್ ಮಾಡೋದು, ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಮಾಡೋದು ಅಂಥ ಪರಿಸ್ಥಿತಿ. ಟ್ರಂಕ್ ಕಾಲಿಗೆ 2 ದಿನ ಕಾಯಬೇಕಾಗಿತ್ತು. ಇವತ್ತೇನಿದೆ ಪರಿಸ್ಥಿತಿ? ಒಬ್ಬೊಬ್ರು 2 ಫೋನ್ 3 ಫೋನ್ ಮಡಿಕೊಂಡಿದ್ದೀವಿ. ಇಲ್ಲೇನು ಮಾತಾಡ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ರಿಲೇ ಆಗ್ತಾ ಇರ್ತದೆ. ನಮ್ಮ ಟೆಲಿಫೋನ್, ನಮ್ಮ ಪ್ರೆಸ್ ಅವರೆಲ್ಲ ಇಲ್ಲಿ ತಗೊಂಡು
ಫೋನಲ್ಲೇ ತೆಗೆದುಕೊಂಡು ಫೋನಲ್ಲೇ ಅವ್ರ ಡಿಪಾರ್ಟ್ಮೆಂಟ್ ಅವರ ಆಫೀಸ್ಗಳಿಗೆಲ್ಲ ಮೆಸೇಜ್ನ ಪಾಸ್ ಆನ್ ಮಾಡ್ತಾರೆ. ಯಾವ ಕ್ಯಾಮ್ರಾನು ಬೇಡ, ಏನು ಬೇಡ. ದೊಡ್ಡ ಒಂದು ಕ್ಯಾಮ್ರಾ, ಒಂದು ಲಾರಿ, ಒಂದು ಬಸ್ಸು, ಒಂದು ವ್ಯಾನ್ ತಗೊಬಂದು ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿ ಕೂತ್ಕೊಂಡು ಮಾಡೋಂಥ ಕಾಲಕ್ಕೆ ಅಂದರೆ ಈ ಟೆಕ್ನಾಲಜಿ ತಂದವರು, ಕಂಪ್ಯೂಟರ್ ರೆವಲ್ಯೂಷನ್ ತಂದವರು ಇದು ನಮ್ಮ ರಾಜೀವ್ ಗಾಂಧಿಯವರು. ಸೊ ಇವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ. ನೆನ್ನೆಲ್ಲ BJPಯವರು ಏನು ಕುಡಿದಿದ್ದು ನಮ್ಮ ಹೌಸಲ್ಲಿ 74ನೇ ತಿದ್ದುಪಡಿ ಹಾಳು ಮಾಡ್ತಾ ಇದೀವಿ ಅಂತ. 74ನೇ ತಿದ್ದುಪಡಿ ಬದ್ಧತೆಯಿಂದ ಬೆಂಗಳೂರನ್ನ 5 ಕಾರ್ಪೊರೇಷನ್ ಆಗಿ ಮಾಡಿದ್ದೀವಿ. ಯಾವ ಅಮೆಂಡ್ಮೆಂಟಲ್ಲೂ ಕೂಡ ನಾವು 74ನೇ ತಿದ್ದುಪಡಿ ಏನಿದೆ ಅದನ್ನು ನಾವು ಮುಟ್ಟಕ್ಕೆ ಹೋಗಿಲ್ಲ. ನನಗೆ ಯಾಕೆಂದರೆ ನಮ್ಗೆ ನಾವೆಲ್ಲ ಅದ್ರಲ್ಲಿ ಬಂದಿರೋದು, ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಇಲ್ಲಿಗೆ ಬಂದಿರೋನು. ಸೊ ನಮಗೂ ಕೂಡ ಅರಿವಿದೆ. 5 ಕಾರ್ಪೊರೇಷನ್ ಎಲೆಕ್ಷನ್ನು ಈಗ 2ನೇ ತಾರೀಕಿಗೆ ಹೊಸ ಕಾರ್ಪೊರೇಷನ್ ಬೋರ್ಡ್ಗಳನ್ನ ಹಾಕ್ಬಿಡ್ತೀವಿ. 5 ರೆಡಿ ಆಗ್ತದೆ. ಸೊ ಮಾಡಿ ನಮ್ಮ ಕೆಲಸ ಅವ್ರಿಗೆಲ್ಲ ಎಲೆಕ್ಷನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಡಿಲಿಮಿಟೇಷನ್ ಕಮಿಷನ್ನು ಅನೌನ್ಸ್ ಆಗ್ತಾ ಆಗಿದೆ. ವೋಟರ್ ಲಿಸ್ಟ್ ಬಗ್ಗೆ ಈಗಾಗಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೆ ವೋಟರ್ ಲಿಸ್ಟ್ ಮಾಡಲಿಕ್ಕೆ ಅನುಮತಿ ಕೊಡ್ತಾ ಇದ್ದೀವಿ. ಅವರು ಹೊಸದಾಗಿ ವೋಟರ್ ಲಿಸ್ಟ್ನ ನೋಡಿ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ್ದಾದ್ರು ಸೇರಿಸೋದಿದ್ರೆ, ಯಾವ್ದಾದ್ರು ಅನ್ಯಾಯವಾದ ಹುಟ್ಟಿದ್ರೆ ಅದನ್ನೆಲ್ಲ ಡಿಲೀಟ್ ಮಾಡೋಂಥ ಕೆಲಸ ಕೂಡ ಅವರು ಮಾಡ್ತಾರೆ. ನಾನು ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದ್ರು ಬರೀ ಒನ್ ಮ್ಯಾನ್ ಶೋ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಬರೀ ಇಲ್ಲಿ ಕರೆದಾಗ ಇಲ್ಲಿ ಬಂದು ನನಗೆ ಮಖ ತೋರಿಸಿ, ಲೀಡ್ರಿಗೆ ಮಖ ತೋರಿಸ್ಬಿಟ್ಟು ಇದ್ದರೆ ನಿಮ್ಮನ್ನ ನಾನು ಲೀಡ್ರ್ ಅಂತ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಬಂದು ಕೂತ್ಕೊಳ್ಳೋರೆಲ್ಲ ನಿಮ್ಮ ಬೂತಲ್ಲಿ ಲೀಡ್ರ್ ಆಗಿಬಿಟ್ಟು ದೆನ್ ಯು ಆರ್ ದ ಲೀಡ್ರ್ ಇನ್ ದಿ ಟಾಪ್ ಲೆವೆಲ್. ನಿಮ್ಮ ಬೂತ್ನಲ್ಲಿ ನಿಮ್ಮ ಮೆಜಾರಿಟಿ ಕೊಡೋಷ್ಟು ಶಕ್ತಿ ನಿಮಗೆ ಅಲ್ಲಿ ಬರಬೇಕು. ನೀವು ಏನಪ್ಪ ಅದು BJP ಏರಿಯಾ ಆಗೋದೇ ಇಲ್ಲ, ನನಗೆ ಯಾರೋ ಮಂಗಳೂರು ಯಾರೋ ಒಂದು ಹೆಣ್ಮಗಳು ಹೇಳ್ತಾ ಇದ್ರು, ನಿನ್ನ ಬೂತಲ್ಲಿ 17 ವೋಟ್ ಬಂದಿದೆ, ಇಲ್ಲಿ ಬಂದು ನಿನ್ನ ಚೇರ್ಮನ್ ಕೇಳ್ತಾ ಇದೆಯಲ್ಲಮ್ಮ ಅಂತಂದರೆ ನಮ್ಮ ಬೂತ್ ಹಂಗೆ ಸರ್. ಮತ್ತು ನೀವು ಕನ್ವರ್ಟ್ ಮಾಡಲಿಲ್ಲ ಅಂತಂದರೆ ನಿನಗೆ ಯಾರು ಕೊಡ್ತಾರೆ? ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ. ನಾನು ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್. ಯಾಕೆಂದ್ರೆ ನಾನು ಯಾರು ಚೇರ್ಮನ್ಗಳು ಕೇಳಿದ್ರು, ಯಾರು ಡೈರೆಕ್ಟ್ರು ಕೇಳಿದ್ರು, ಅವ್ರ ಹೆಸರು ಹಾಕ್ಬಿಟ್ಟು ಅವ್ರ ಬೂತ್ ಹಾಕ್ಬಿಟ್ಟು ಒಡಿಸಿದ್ದೆ ಕಂಪ್ಯೂಟ್ರಲ್ಲಿ. ಸೊ ಯಾರು ಬೂತಲ್ಲಿ ಏನೇನು ವೋಟ್ ಬಂದಿದೆ ಏನೇನು ಅಂತ ಚೆಕ್ ಮಾಡಿದ್ದೆ ನಾನು, ಅಟ್ಲೀಸ್ಟ್ ಏನಾದ್ರು ಹೋಗೋರು ಅಂತ. ಹಂಗೆ ಅದನ್ನು ಹೇಳ್ತಿದ್ರು. ನಾನು ಆದಮೇಲೆ ಸುಮ್ಮನೆ ನಾನು ನೆಗ್ಲೆಕ್ಟೇ ಮಾಡೋಕ್ಕೆ ಬಿಟ್ಬಿಟ್ಟೆ. ಸುಮ್ಮನೆ ಸಿಕ್ಕಿದ್ರೆ ಆಯಿತು ನಮಸ್ಕಾರ ಅಂದ್ಕೊಂಡು ಕಾಲ ಕೇಳ್ಕೊಂಡು. ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಲೀಡರ್ಸ್ ಯಾರಿದ್ದೀರಿ? ಈಗ ರಾಹುಲ್ ಗಾಂಧಿಯವರು ಇಲ್ಲಿ ಬಂದು ನೀವೆಲ್ಲ ಬಂದಿದ್ರಿ, ವೋಟ್ ಬಗ್ಗೆ ಎಷ್ಟು ಮುತುವರ್ಜಿ ಮಾಡಿದ್ರು. ಈಗ ಶುಕ್ರವಾರ ಸುರ್ಜೇವಾಲಾ ಅವ್ರು ಬರ್ತಾ ಇದ್ದಾರೆ. ಬರೀ ಬೆಂಗಳೂರು ಅವ್ರನ್ನ ಡಿಫೀಟೆಡ್ ಕ್ಯಾಂಡಿಡೇಟು, ಜಿಲ್ಲಾಧ್ಯಕ್ಷರುಗಳು ನೋಡೋಣ, ಬ್ಲಾಕ್ ಅಧ್ಯಕ್ಷರು ಕರಿಬೇಕು ಬೇಡ ಅಂತ ನಾನು ನಮ್ಮ ತೀರ್ಮಾನ ಮಾಡ್ತೀನಿ. MLAಗಳು, ಚೀಫ್ ಮಿನಿಸ್ಟ್ರು, ನಾನು ಕೂತ್ಕೊಂಡು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ AC ಸೆಕ್ರೆಟರಿಗಳು ಸಪ್ರೇಟಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. 18 ವರ್ಷಕ್ಕೆ ವೋಟ್ ಕೊಟ್ಟದ್ದು ರಾಜೀವ್ ಗಾಂಧಿ 21ಕ್ಕಿತ್ತು. ಆ ಸ್ಟೋರಿ ನನಗೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ಸೊ ಹಂಗೆ ಯಂಗ್ಸ್ಟರ್ಸ್ ಬಗ್ಗೆ ಅವ್ರಿಗೆ ಅಪಾರವಾದಂಥ ಒಂದು ವಿಶ್ವಾಸ, ಅಂಥ ಧೀಮಂತ ನಾಯಕರನ್ನು ಇವತ್ತು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಮತ್ತೊಬ್ಬ ನಾಯಕರಂತ ದೇವರಾಜ ಅರಸು. ಎಲ್ಲ ಯಂಗ್ಸ್ಟರ್ಸ್ ಲೀಡರ್ಸ್ನೆಲ್ಲ ಬೆಳೆಸಿದ್ವಿ. ಇವತ್ತು ರಮೇಶ್ ಕುಮಾರ್ ಮಾತಾಡ್ತಾರಲ್ಲ, ಜಯಚಂದ್ರ, H. ವಿಶ್ವನಾಥ್, ಇವ್ರಿಗೆಲ್ಲ ಅವರೇ MLAಗೆ ಟಿಕೆಟ್ ಕೊಟ್ಟವರು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಯಂಗ್ಸ್ಟರ್ಸ್ ಕೊಟ್ಟು ಮಾಡಿ ಖರ್ಗೆ ಸಾಹೇಬ್ರನ್ನ ಮಂತ್ರಿ ಮಾಡಿದವರು. ಖರ್ಗೆ ಸಾಹೇಬ್ರ ಮಂತ್ರಿ ಆಗಿರಲಿಲ್ಲ. ದಿಸ್ ದೇವರಾಜ ಅರಸು ಮೇಡ್ ಇನ್ ದಿ ಮಿನಿಸ್ಟರ್ ಮಾಡಿ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ಎಲ್ಲ ಕೂಡ ಕೊಟ್ಟಿದ್ದಂಥವ್ರು. ಬೇಕಾದಷ್ಟು ಜನಕ್ಕೆಲ್ಲ ಅವ್ರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಆದಾಗಿ ಎಲ್ಲ ಬೆಳೆಸಿದ್ದಾರೆ. ಸೊ ಹಂಗೆ ಒಬ್ಬ ನಾಯಕರುಗಳನ್ನು ತಯಾರು ಮಾಡೋಂಥ ಒಂದು ದೊಡ್ಡ ಗುಣ ಎಲ್ಲ ಸಮಾಜದಲ್ಲೂ ಇತ್ತು. ಇವತ್ತು ನಾವು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಉಳುವಿಗೆ ಭೂಮಿ ಬಗ್ಗೆ ಮಾತಾಡ್ತೀವಿ. ಕೆಲವ್ರಿಗೆ ಉಪಕಾರ ಸ್ಮರಣೆ ಇಲ್ಲ, ನಮಗೆ ಭೂಮಿ ಯಾರಿಂದ ಸಿಕ್ತು, ಯಾರ ಕಾಯ್ದೆಯಿಂದ ಸಿಕ್ತು ಅಂತ ಇಲ್ಲ. ಅದನ್ನು ನಾವು ಕೊಟ್ಟದ್ದು ಇವತ್ತು ಉಳುವಿಗೆ ಭೂಮಿ ಅಂತ ಕೊಟ್ಟದ್ದು ಇವತ್ತು ಲಕ್ಷಾಂತರ ಜನಕ್ಕೆ ದೇವರಾಜ ಅರಸು, ಇಂದಿರಾ ಗಾಂಧಿಯವರ ಚಿಂತನೆ. ಅವತ್ತಿನ ಕಾಲದಲ್ಲಿ ಅದನ್ನು ಭಾಳ ಯಶಸ್ವಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೀವಿ. ಇವತ್ತು ದೇವರಾಜ ಅರಸು ಇಲ್ಲ, ಆದರೆ ದೇವರಾಜ ಅರಸು ಮಾಡಿದಂಥ ಕಾರ್ಯಕ್ರಮ ಇನ್ನು ಬದುಕಿದೆ, ಆ ಜೀವ ಬದುಕಿದೆ. ನಾನು ಲಾಸ್ಟ್ ಟೈಮ್ ಯಾವತ್ತೋ ಒಂದಿನ ನಿಮ್ಗೆ ಹೇಳ್ತಿದ್ದೆ, ಭಾರತ್ ಜೋಡೋ ಯಾತ್ರೆ ಕಥೆ ಹೇಳ್ತಿದ್ದೆ. ನಾನು ನಮ್ಮ ಸಲೀಮೆಲ್ಲ ನಾವೆಲ್ಲ
ಹಿರಿಯೂರು ಆದಮೇಲೆ ಹೋಗ್ತಿದ್ದಾಗ ಒಂದು ಹೆಣ್ಮಗಳು 2 ಸೌತೆಕಾಯಿ ತಂದು ಕೊಟ್ಟರು ರಾಜೀವ್ ಗಾಂಧಿಗೆ. ಆ ಹೆಣ್ಮಗಳು ಹೇಳಿದ್ಲು, ಅಪ್ಪ ನಿಮ್ಮಪ್ಪ ನಿಮ್ಮ ಅಜ್ಜಿ ಕೊಟ್ಟು ಜಮೀನಿಂದ ಕಣಪ್ಪ ಈ ಸೌತೆಕಾಯಿ ಬೆಳೆದಿದ್ದೀನಿ ಅಂತ ಹೇಳ್ತಿದ್ದೆ. ಒಂದು 3 ತಿಂಗಳಿಂದ ತೀರ್ಕೊಂಡು ಅದು ಪೇಪರ್ಗಳು ಕೂಡ ಬಂದಿತ್ತು. ಸೊ ಹಂಗೆ ಕೆಲವರು ಇದ್ದಾರೆ. ಈಗ ಓಲ್ಡ್ ಏಜ್ ಪೆನ್ಷನ್ನು ನಾವು ಜನಕ್ಕೆ ತಿಳಿಸ್ಬೇಕು. ಎಷ್ಟೋ ಜನಕ್ಕೆ ಮರ್ತು ಬಿಟ್ಟಿದ್ದೀರಾ ನೀವು. ಹಳ್ಳಿಗಳಲ್ಲಿ ಓಲ್ಡ್ ಏಜ್ ಪೆನ್ಷನ್ನು ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ ಕೊಟ್ಟಿದ್ದು. ಇಂಥದ್ದು ಒಂದು ಕಾರ್ಯಕ್ರಮ BJPಯವರಲ್ಲಿ ದಳದವರಲ್ಲಿ ಕೊಡೋಕ್ಕಾಗಲಿಲ್ಲ. ಕಾಂಗ್ರೆಸ್ಗಿರೋದು ಅದೇ ಶಕ್ತಿ. ಈ ಗ್ಯಾರಂಟಿಗಳೆಲ್ಲ 2 ವರ್ಷ ಆಯಿತು, ನಾವು ಮರ್ತೋಗ್ಬಿಟ್ಟಿರ್ಬೋದು. 2 ಸಾವಿರ ಅದನ್ನು ನಾವು ನೆನಪು ಮಾಡ್ತಾ ಇರಬೇಕು, ಅವ್ರಿಗೆ ಹೇಳ್ತಾ ಇರಬೇಕು. ಇಂಥ ದೊಡ್ಡ ಅಸ್ತ್ರವನ್ನು ನಿಮ್ಮ ಕೈ ಕೊಟ್ಟು ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ, ರಾಜಕೀಯವಾಗಿ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಅದಕ್ಕೇನು ಪ್ರಯೋಜನ ಆಗೋದಿಲ್ಲ. ಇದು ನಾನು ಬರೀ ಇಲ್ಲಿ ಕೂತಿರೋರು ಮಾತ್ರ ಈ ಪಾಠ ಹೇಳ್ತಾ ಇಲ್ಲ. ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಲೈವ್ ಕೂಡ ಆಗ್ತಾಯಿದೆ, ಅದು ಕೂಡ ಆಗ್ತಾಯಿದೆ. ಸೊ ಹಂಗೆ ನಮ್ಮ ನಾಯಕರುಗಳೆಲ್ಲ ಇವತ್ತು ಸಾಮಾಜಿಕ ಸುಧಾರಣೆ ಮಾಡುವಂಥ ಕೆಲಸವನ್ನು ಇವತ್ತು ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ನಾನು ಹ್ಯೂಮನ್ ರೈಟ್ಸ್ ಅವರು ಒಂದು ಮೀಟಿಂಗ್ ಕರೆದಿದ್ದು, ಅಭಿಷೇಕ್ ಸಿಂಗ್ ಹೋಗಿದ್ದೆ. ನೀವು ರಾಹುಲ್ ಗಾಂಧಿಯವ್ರ ಭಾಷಣ ನೀವೆಲ್ಲ ಯೂಟ್ಯೂಬಲ್ಲಿ ತೆಗೆದು ನೋಡಬೇಕು. ಏನು ಮಾತಾಡಿದ್ದಾರೆ ಅಂತ ನೋಡಬೇಕು. ಎಷ್ಟು ಸ್ಪಷ್ಟವಾಗಿ ಅವ್ರ ಅಭಿಪ್ರಾಯಗಳಿತ್ತು ಅಂದರೆ, ಯಾವ ರೀತಿ ಮೆಸೇಜ್ ಕೊಟ್ಟರು ಅಂದರೆ, ಅವ್ರೇನು ಹೇಳಿದ್ರೆ, ಈ ಓಟಿನ ವಿಚಾರಕ್ಕೆ ರೆಫರೆನ್ಸ್ ತೆಗೆದುಕೊಂಡು, ನಿಮ್ಮ ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಬ್ಯಾಂಕ್ ಇರ್ತದೆ ಗೊತ್ತಾ ಅಂತ ಕೇಳಿದ್ರು. ಹೌದು ಸರ್, ಬ್ಲಡ್ ಬ್ಯಾಂಕ್ ಇದೆ ಅಂತ. ಹಂಗೆ ಈ ಬ್ಲಡ್ ಬ್ಯಾಂಕ್ ಹೆಂಗಿದೆ ಹಂಗೆ ಲೀಗಲ್ ಬ್ಯಾಂಕ್ ಇರಬೇಕು. ಅಂದರೆ ಪ್ರತಿ ಬೂತಲ್ಲೂ, ಪ್ರತಿ ಕ್ಷೇತ್ರದಲ್ಲೂ ಕೂಡ, ಬೂತಲ್ಲ ಕ್ಷೇತ್ರದಲ್ಲಿ ಲಾಯರ್ಸ್ ಇದ್ದೇ ಇರ್ತಾರೆ. 100 ಜನ 200 ಜನ ಲಾಯರ್ ಇದ್ದೇ ಇರ್ತಾರೆ. ಏನ್ರಿ ಅಧ್ಯಕ್ಷ ಇರ್ತಾರೆ. ನಮ್ಮ ಪಾರ್ಟಿ ಸಿಂಪತೈಸರ್ಸ್ ಇರ್ತಾರೆ. ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಈ ಸಿಸ್ಟಮ್ಗೆ ಅಡಾಪ್ಟ್ ಮಾಡಬೇಕು. ಇದನ್ನು ಕಾಯಲಿಕ್ಕೆ, ಮಾಡಲಿಕ್ಕೆ, ಅಬ್ಜೆಕ್ಷನ್ ಕೊಡಲಿಕ್ಕೆ, ಕ್ಯಾಂಡಿಡೇಟ್ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ಈ ಆಸ್ತಿಗಳನ್ನ ನೋಡ್ಕೊಳ್ಳೋಕ್ಕಿರ್ಬೋದು. ಏನಕ್ಕೆ ಅವ್ರ ಲಾಯರ್ಗಳಿರೋದು? ಅವ್ರ ಲೀಗಲ್ ಸೆಲ್ ಅಂತ ಇದೆ. ದೊಡ್ಡ ದೊಡ್ಡ ಸ್ಥಾನಮಾನ ಕೊಡ್ತೀವಿ ಅವ್ರಿಗೆ. ನಮ್ಮ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಗೆಲ್ಲ ಕಂಪ್ಲೀಟ್ ಅವ್ರ ಪ್ಯಾನಲ್ಗೆಲ್ಲ ಹಾಕ್ತೀವಿ. ಅವ್ರ ಎಕ್ಸ್ಪೀರಿಯನ್ಸ್ ಆಯ್ತದೆ, ಅವ್ರ ಪ್ರೊಫೈಲ್ ಬರ್ತದೆ. ಸೊ ಹಂಗೆ ಈ ಒಂದು ಪ್ರತಿಯೊಂದು ಏರಿಯಾಗೆ ಪಂಚಾಯತಿಗೆ ಒಬ್ಬ ಲಾಯರ್ನ BLA ಕೆಲಸ ಏನು ಮಾಡ್ತಾರೆ, BLO ಎಲ್ಲ ಕೆಲಸ. BLA ಕೆಲಸ ನಮ್ಮದು. ಅಬ್ಜೆಕ್ಷನ್ ರೈಸ್ ಮಾಡ್ಬೋದು, ಅಬ್ಜೆಕ್ಷನ್ ಹಾಕ್ಬೋದು, ಕೊಡ್ಬೋದು. ಇವೆಲ್ಲ ಕೂಡ ಲೀಗಲ್ ಬ್ಯಾಂಕ್ ಮಾಡಬೇಕು ಅನ್ನೋದು ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾನು ನಮ್ಮ ಚೇರ್ಮನ್ಗೆ ಹೇಳಿದ್ದೀನಿ, ಅವ್ನು ಧನಂಜಯ್ಗೆ, ನೀನೇನಾದ್ರು ಇನ್ನು 6 ತಿಂಗಳೊಳಗೆ 124 ಕ್ಷೇತ್ರದಲ್ಲೂ ಕಮಿಟಿ ಮಾಡಲಿಲ್ಲ ಅಂದರೆ ನಿನ್ನ ಕೆಲಸ ನೀನು ನೋಡು, ನಾನು ಹೊಸಬರು ರೆಡಿ ಮಾಡ್ತೀನಿ ಅಂತ. ನಾನು ಮೇ ಬಿ ಮೈ ಫ್ರೆಂಡ್, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ನಾನು ನಿರ್ದಾಕ್ಷಿಣ್ಯಾಗಿ ಹೇಳಿ, ಕೆಲವು ಕೆಲಸ ಬೇಕು ನಮಗೆ. ಸೊ ಹೇಳಿದ್ದೀನಿ, ಇಲ್ಲ ಸರ್ ನಾನು ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ, ನೋಡೋಣ. ಅಯ್ಯೋ ನಾವು ಏನು ಹೇಳಿದ್ರೆ ಒಬ್ಬನೂ ಸೇರಿಸಿಲ್ಲ. ಅಡಿಷನಲ್ ಆಗಿ ಒಂದು ಹೆಸರು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಸೇರಿಸಿ ಕಮಿಟಿಯನ್ನು ಕ್ಲಿಯರ್ ಮಾಡಿ ನಾನು ಕೊಟ್ಟಿದ್ದೀನಿ. ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಭಾಳ ಪ್ರಮುಖವಾದಂಥ KPCC ಆಫೀಸ್ ಬೇರ್ಸ್ ಇದ್ದೀರಿ, ನಿಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಆಫೀಸ್ ಬೇರ್ಸ್ ಇದ್ದೀರಿ. ನೀವು ನಿಮ್ಮ ಇನ್ಚಾರ್ಜ್ ಇರುವಂಥ ಏರಿಯಾಗಳಲ್ಲಿ ಈ ವ್ಯಾಪ್ತಿಯಲ್ಲಿ, ಈ ಚಿಂತನೆಯಲ್ಲಿ ತಾವೆಲ್ಲ ಕೆಲಸನ ತಾವು ಪ್ರಾರಂಭ ಮಾಡಬೇಕು. ಹಿಂದುಳಿದ ವರ್ಗ ಇವತ್ತು ನಮ್ಮ ಸ್ಪೆಷಲ್ ಡಿವಿಷನ್ ನಡೀತಾ ಇದೆ. ನಾನು ಆಮ್ ಅಪೀಲಿಂಗ್ ಟು ಆಲ್ ದಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಆಫ್ ದಿ ಸ್ಟೇಟ್, ಆಲ್ ದಿ MLAs, ಆಲ್ ದಿ ಲೀಡರ್ಸ್. ಈ ಬ್ಯಾಕ್ವರ್ಡ್ ಕ್ಲಾಸ್ದು ಈಗ ಎನ್ರೋಲ್ಮೆಂಟು ಈಗ ಶುರು ಆಗ್ತಾಯಿದೆ, ಸರ್ವೆ ನಡೀತಾ ಇದೆ. ಅಯ್ಯೋ ನಾವು 10 ಲಕ್ಷ ಇದ್ದೀವಿ, ನಮ್ಮ ಹೆಸರು ಬಿಟ್ಬಿಟ್ಟವ್ರೆ. ನಾವು ಒಕ್ಕಲಿಗರು ಅಷ್ಟು ಜನ ಇದ್ದೀವಿ, ನಮ್ಮ ಹೆಸರು ಬಿಟ್ಬಿಟ್ಟವ್ರೆ. ಬಂಟ್ರನ್ನ ಇಷ್ಟೇ ಸೇರಿಸಿದ್ದೀವಿ, ಜೈನವರೇ ಹೆಸರಿಲ್ಲ. ಇವೆಲ್ಲ ಬರೀ ಖಾಲಿ ಮಾತಾಡೋಕೆ ಹೋಗ್ಬಿಡಿ. ದೊಡ್ಡ ಹೋರಾಟ ಮಾಡಿ ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರು ಎಲ್ಲ ಸೇರಿ ನಮ್ಮ ಲೀಡರ್ಗಳು ಚೀಫ್ ಮಿನಿಸ್ಟರ್ಗೆ ನಮಗೆ ಡೈರೆಕ್ಷನ್ಸ್ ಕೊಟ್ಟು ಇದನ್ನು ಹೊಸದಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಪ್ರಾರಂಭ ಆಗ್ತಾ ಇದೆ. ಈಗ ಯು ಶುಡ್ ಬಿ ಆನ್ ದಿ ಫೀಲ್ಡ್. ಗೋಲ್ರು ನಮ್ಮ ಲೆಕ್ಕಕ್ಕೆ ಇಟ್ಟಿಲ್ಲ ಸ್ವಾಮಿ, ಎಲ್ಲ ನಮ್ಗೊಂದು 20 ಲಕ್ಷ ಬಂದವ್ರೆ, ಅದೆಲ್ಲ ಆಗಲ್ಲ. ಇನ್ನು ಮುಂದಕ್ಕೆ ಸರಿಯಾದ ರೀತಿಯಲ್ಲಿ ಈಗ ನೀವೆಲ್ಲ ಅದನ್ನು ಸೇರಿಸ್ಬಿಟ್ಟು ನಿಮ್ಗೊಂದು ಅವಕಾಶ ಇದೆ, ನೀವು ಮಾಡಿ. ನಿಮ್ಮ ಜನಸಂಖ್ಯೆನ ನೀವು ಮಾಡಿಕೊಂಡು ನಿಮ್ಮ ಪಾಲು ಕೇಳಿ. ನಾನೇನು ಪಾಲು ಕೇಳಿಬಿಟ್ಟಿದ್ದೆ. ನಿನ್ನೆ ರಾತ್ರಿ 25 ವರ್ಷ ಆಯಿತು. SM ಕೃಷ್ಣ ಅವ್ರ ಕಾಲದಲ್ಲಿ ಸದಾಶಿವ ಯೋಗ ಶುರು ಆಯಿತು. ಆಗಿಂದ ಗಲಾಟೆ.
ಈಗ ಹೇಳ್ತಾರೆ ನಮ್ಮ ಇವನು ಚಂದ್ರಪ್ಪ ಸಮಾಧಾನ ಇದೀವಿ ಸರ್ ಅಂತ, ಈಗ ಅದನ್ನು ಇವನು ಹೇಳ್ತಾರೆ ಸಮಾಧಾನ ಇದೀವಿ ಸರ್. ಭಾಳ ದೀರ್ಘವಾಗಿ ಚರ್ಚೆ ಮಾಡಿ ತಾಳ್ಮೆಯಿಂದ ರೈಟು ಒಪ್ಕೊಂಡ್ರು ಎಲ್ಲ ಲೀಡರ್ಸು, ಲೆಫ್ಟು ಒಪ್ಕೊಂಡ್ರು, ಅವರು ಬೇರೆ ಕೂಡ ಬೋವಿ ಲಂಬಾಣಿ ಮಿಕ್ಕಿದ ಬೇರೆ ಜನಾಂಗ ಟೆಕ್ಚಬಲ್ಸ್ ಅವರು ಕೂಡ ಒಪ್ಕೊಂಡು ಎಲ್ಲರೂ ಕೂಡ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ. ಇವತ್ತು ನಿನ್ನೆ ರಾತ್ರಿ ನಾವು ಕ್ಯಾಬಿನೆಟಲ್ಲಿ ತೆಗೆದುಕೊಂಡ ತೀರ್ಮಾನ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇದನ್ನು ಈಗ ಚೀಫ್ ಮಿನಿಸ್ಟರ್ ಅಸೆಂಬ್ಲಿಲಿ ಅವರೊಂದು ಸ್ಟೇಟ್ಮೆಂಟ್ನ ಇವತ್ತು ಮಾಡ್ತಾರೆ. ಪ್ರೆಸ್ ಕಾನ್ಫರೆನ್ಸು ಮಾಡೋದು ಬೇಡ ಅಂತೇಳಿ ನಾನು ಮಾಡಲಿಲ್ಲ. ಸೊ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ, ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು. ಸಾಮಾಜಿಕವಾಗಿ ನನ್ನ ಅನುಭವದಲ್ಲಿ ನಾನು 89ರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ. ಆವತ್ತಿಂದ ಇವತ್ತರೂ ಕೂಡ ಯಾವ ಸರ್ಕಾರ ಕೂಡ ಈ ರೀತಿ ಸಮಾನತೆಯಿಂದ ಎಲ್ಲರನ್ನೂ ವಿಶ್ವಾಸ ತಿಳ್ಕೊಂಡು ಯಾರ ಮನಸ್ಸಿಗೂ ನೋವಾಗದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದರೆ ಇದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಲಂಬಾಣಿ ಲೀಡರ್ಸ್ ನಾನು ಕರೆದು ಮಾತಾಡಿದೆ, ಬೋವಿ ಲೀಡರ್ಸ್ ಮಾತಾಡಿದೆ, ರೈಟ್ ಲೀಡರ್ಸ್ ಕೇಳಿದ್ರು, ಲೆಫ್ಟ್ ಲೀಡರ್ಸ್ ಕೇಳಿದ್ರು, ಎಲ್ಲರೂ ಇದಕ್ಕೆ ಒಪ್ಕೊಂಡ್ರು. ಸುಮ್ಮನೆ ನಮ್ಮ ಈ ಮುನಿಯಪ್ಪನಿಗೊಬ್ಬ ಮಾತ್ರ ಸಮಾಧಾನ ಇಲ್ಲ, ನಾವು ಬೇರೆಯವ್ರಕ್ಕಿಂತ ಸ್ವಲ್ಪ ಒಂದೇ ಮೆಟ್ಲೆತ್ತರಲ್ಲೇ ಇರಬೇಕು ಅಂತಲ್ಲ. ಅವ್ರು ಯಾರು ಇನ್ನೊಬ್ರಿಗೆ ಒಂದು ಕಡಿಮೆ ಮಾಡಿ ಅವ್ರು ಇನ್ನೊಂದು ಮಾಡಿದ್ದಲ್ಲ, ಅದೆಲ್ಲ ಆಗಲ್ಲ, ನೀವು ಸುಮ್ಮನೆ ಇರುವಂತೆಲ್ಲ ಸಮಾಧಾನ ಮಾಡಿದ್ರು. ಕೊನೆಗೆ ಮುನಿಯಪ್ಪನವರು ಒಪ್ಕೊಂಡ್ರು. ಅವ್ರು ಆರೇ ಇದ್ದರು, ಬಟ್ ಬೇರೆ ಏನೋ ಅವ್ರದ್ದೊಂದು ಲೆಕ್ಕಾಚಾರ ಇತ್ತು. ನಾವು ಹೇಳ್ದು ಹಂಗಾಗಲ್ಲಪ್ಪ, ಟು ಗೇನ್ ಸಮಥಿಂಗ್ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಎಲ್ಲರಿಗೂ ಕೂಡ ಒಂದು ಮನೆಯಲ್ಲಿ 5 ಬೆರಳು ಸಮಾನ ಇಲ್ಲ. ಮನೆಯಲ್ಲಿ 3 ಮಕ್ಕಳಿದ್ರೆ 3 ಮಕ್ಕಳನ್ನು ಒಂದೇ ಥರ ನೋಡೋಕ್ಕಾಗಲ್ಲ. ಸಲೀಮ್ ಒಂಥರ ನೋಡೋ, ಬದಲ್ ಒಂಥರ ನೋಡೋದು ಇದು ಮನೆಯಲ್ಲಿ ಹಂಗಿದ್ದೇ ಇರ್ತದೆ ಎಲ್ಲ ಮನೆಗಳು, ಏನೂ ಮಾಡೋಕ್ಕಾಗಲ್ಲ. ಬಟ್ ಅಂದರೂ ಕೂಡ ಈ ಸಂದರ್ಭದಲ್ಲಿ ಅನೇಕ ದೊಡ್ಡ ತೀರ್ಮಾನವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವತ್ತಿಂದ ಇವತ್ತರೂ ಕೂಡ ಸಾಮಾಜಿಕ ಚಿಂತನೆ ಬಗ್ಗೆ ಇವತ್ತು ನಾವು ದೇವರಾಜರಸ್ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ತೀರ್ಮಾನ ಅವರಿಗೆ ನಮನ ಸಲ್ಲಿಸುವಂಥ ಒಂದು ತೀರ್ಮಾನ ಇವತ್ತು ಆಗಿದೆ. ಅದರಿಂದ ಈ ದೇಶಕ್ಕೆ ಇಂದಿರಾ ಗಾಂಧಿ ಯಾವ ರೀತಿನೋ ಹಂಗೆ ಈ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ದೇವರಾಜರಸರು ಕೂಡ ಆಗಿದ್ದು. ನಮ್ಮ ಕಾಂಗ್ರೆಸ್ ಲೀಡರ್ ಅವ್ರ ಮೊಮ್ಮಗನ ನಾವು ACC ಸೆಕ್ರೆಟರಿ ಮಾಡ್ಕೊಂಡಿದ್ದೀವಿ. ಬಿಡಬಾರ್ದು ಲೆಗೆಸಿನ. ಒಳ್ಳೆ ಯಂಗ್ಸ್ಟರು, ಪಾಪ ಅವತ್ತಂಗೆ ನಾವು ಇನ್ನೂ ಒಳ್ಳೆ ಸ್ಥಾನ ಕೊಡಬೇಕಾಯ್ತು. ಈಗೇನೋ ಒಂದು ಚೇರ್ಮನ್ ಮಾಡಿದ್ದೀವಿ, ನಾವು ಗ್ಯಾರಂಟಿ ಕಮಿಟಿ ಚೇರ್ಮನ್ ಮಾಡಿದ್ದೀವಿ. ACC ಸೆಕ್ರೆಟರಿ ಪಾಪ ಎಲ್ಲರೂ ದುಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ನಿಷ್ಠಾವಂತ ಹುಡುಗ. ಸೊ ಆ ಲೆಗೆಸಿನ ನಾವು ತೆಗೆದುಕೊಂಡು ಹೋಗ್ಬೇಕು. ಊರಲ್ಲಿ ಹುಡ್ತವೆಲ್ಲ ಬಸವಾಗಲ್ಲ, ಎಲ್ಲರೂ ಕೂಡ ಎಷ್ಟೋ ಊರಿ ಹುಡ್ತವೆ, ಎಲ್ಲ ಬಸವಾದವೇ ವಿಜಯಕುಮಾರ್ ಎಲ್ಲ ಆಗಕ್ಕಾಗಲ್ಲ. ಸೊ ಹಂಗೆ ನಾವು ಕೆಲವ್ರನ್ನ ಈ ಸಂದರ್ಭದಲ್ಲಿ ನಾವು ಬಿಡಬಾರ್ದು, ನಾವೆಲ್ಲ ತೆಗೆದುಕೊಂಡು ಹೋಗ್ಬೇಕು. ಸೊ ಇವತ್ತು ನಾನು ಜಾಸ್ತಿ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ, ನಂದು 3-4 ಬಿಲ್ ಇದೆ, ಕೌನ್ಸಿಲಲ್ಲಿ ಇದೆ. ನಾನು ಇವತ್ತು ಇಲ್ಲಿಗೆ ಬರಬಾರ್ದು ಅಂತಿದ್ದೆ, ಚೀಫ್ ಮಿನಿಸ್ಟರ್ ಬಂದು ಇದನ್ನು ಮಾಡಿ ಬರಲಿ ಅಂತಿದ್ದೆ. ಬಟ್ ಅವರು ಪಾಪ ರಾತ್ರಿಯೆಲ್ಲ ಅವ್ರಿಗೂ ಕೆಲಸ. ನಾನು ಹೇಳಿದೆ, ನೀವು ಬೇಡ, ನೀವು ನಾನೇ ಇದನ್ನು ಅಟೆಂಡ್ ಮಾಡಿಬಿಟ್ಟು ನಾನು ತಕ್ಷಣ ಅಲ್ಲಿಗೆ ಬರ್ತೀನಿ, ನಾನು ಇನ್ನು ಏನೇನು ಬೇರೆ ಕೆಲಸ ಇದೆ ಅಂತ ಹೇಳಿದ್ದೀನಿ. ಭಾಳ ಸಂತೋಷ. ನೀವೆಲ್ಲ ಇವತ್ತು ಈ ಒಂದು ಪವಿತ್ರವಾದಂಥ ನಮ್ಮ ನಾಯಕರಾದಂಥ ನಮ್ಮನ್ನೆಲ್ಲ ಗುರುಸಿದಂಥ, ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬೆಳೆಸಿ ಅವ್ರದ್ದೇನಿತ್ತು ಅಂತಂದರೆ, ಏನಾಯಿತು ಅಂದರೆ, ಈ ನಾನು ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಗಲಾಟೆ ಆಗ್ಬಿಡ್ತು, ಕಮ್ಯುನಲ್ ಗಲಾಟೆ. ರಾಜೀವ್ ಗಾಂಧಿ ಅವರು ಬಂದು ನಾನು MLA, ಚನ್ನಪಟ್ಟಣದಲ್ಲಿ ಒಂದು ಭಾಗದಲ್ಲಿ ನಾನು MLA. ಆಮೇಲೆ ಬರಬೇಕಾದ್ರೆ ನನ್ನ ಕುಂಡಿಸ್ಕೊಂಡ್ರು, ಚಂದ್ರಶೇಖರ್ ಮೂರ್ತಿ ಬಿಟ್ಬಿಟ್ರು, ನನ್ನ ಕಾರಲ್ಲಿ ಕುಂಡಿಸ್ಕೊಂಡ್ರು. ಅವರು ಮುಂದೆ ಅವ್ರು ಕೂತಿದ್ರು, ಹಿಂದೆ ಸೆಕ್ಯೂರಿಟಿ ಇದ್ರು, ನಾನು ಹಿಂದೆ ಇದಕ್ಕೆ ಕುಂಡಿಸ್ಕೊಂಡ್ರು. ಬರ್ಬೇಕಾದ್ರೆ ಮಾತಾಡ್ಕೊಂಡು ಬಂದರು, ಕೇಳ್ಕೊಂಡು ಬಂದರು, ಯಂಗ್ಸ್ಟರ್ ಏನು ನಡೀತಾ ಇದೆ, ಏನು ಈ ಸರ್ಕಾರ ಏನು ಅಂತ ಬಂದು. ಅಲ್ಲಿಗೆ ಬಂದಾಗ ಕೊನೆಗೆ ಆಯಿತು, ಕುಮಾರ್ ಕೃಪಾ ಗೆಸ್ಟ್ ಹೌಸ್ ಬಂದ ತಕ್ಷಣ ಈಚೆ ನಿಂತ್ಕೊಂಡು ತಿರ್ಗಾ ರಮೇಶ ಇದ್ದ, ಗುತ್ತೇದಾರ್ ಇದ್ದರು, ಉಸ್ತಾದ್ ಇದ್ದ, ನಮ್ಮ ಈ ಮೇಡಮ್ ಅಪ್ಪ ಉಸ್ತಾದ್ ಅವ್ನ ಮಂತ್ರಿ ಇದ್ದ, ಎಲ್ಲ ಇನ್ನೊಂದಷ್ಟು ಜನ ನಾವೆಲ್ಲ ಇದ್ದ. ನಾವೆಲ್ಲ ಬಂಗಾರಪ್ಪ ಶಿಷ್ಯರೇ ಬೇಸಿಕಲಿ. ಆಗ ನಾವೆಲ್ಲ ಇದ್ದವು. ಆಮೇಲೆ ಕೊನೆಗೆ ಅವ್ರ ಹೆಲ್ತ್ ಬಗ್ಗೆ ಎಲ್ಲ ಚರ್ಚೆ ಆಯಿತು. ಆಮೇಲೆ ಅವರೇ ಒಂದು ತೀರ್ಮಾನ ಮಾಡಿದ್ರು.
ಅದಾದಮೇಲೆ ಕೊನೆಗೆ ಬೆಳಗ್ಗೆ ಲೀಡರ್ಶಿಪ್ ಚೇಂಜ್ ಮಾಡೋದು ಅನ್ನೋ ತೀರ್ಮಾನ ಆಗಿತ್ತು. ಪಾಪ ಹೆಲ್ತ್ ಭಾಳ ಸರಿ ಇಲ್ಲ, ಲೀಡರ್ ಪಾರ್ಟಿಗೆ ಪ್ಯಾರಲಿಸಿಸ್ ಬರೋದಿತ್ತು. ಅವ್ರನ್ನೇನು ಚೇಂಜ್ ಮಾಡಬೇಕು ಅಂತ ರಾಜೀವ್ ಗಾಂಧಿಗೆ ಅವ್ರಿಗೇನು ಇಷ್ಟ ಏನು ಇರಲಿಲ್ಲ, ಬಟ್ ಹೆಲ್ತ್ ವಾಸ್ ಇನ್ ಎ ವೆರಿ ಬ್ಯಾಡ್ ಕಂಡೀಷನ್. ಇನ್ನು ಶೇಖರಣೆ ಆಗೋದು ಭಾಳ ಕಷ್ಟ ಇತ್ತು. ಸೊ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಆಗಿದೆ. ಹಂಗೆ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಕೊನೆಗೆ ಯಂಗ್ಸ್ಟರ್ಸ್ ಮಾಡಬೇಕು ಅಂತೇಳಿ ಕೊನೆಗೆ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಆದಮೇಲೆ ಕೊನೆಗೆ ಕರೆದು ಹೇಳಿದ್ರು, ಮೂರ್ನಾರಿದ್ರು. ಅಷ್ಟೊತ್ತಿಗೆ ನಾವು ಇದಕ್ಕೆ ಹೋದೋ, ಹೈದ್ರಾಬಾದ್ಗೆ ಹೋದೋ. ಬಂಗಾರಪ್ಪಾಜಿ, ಇನ್ ಎವ್ರಿ ಕಮ್ಯುನಿಟಿ ವೆದರ್ ಇಫ್ 2 members are there, I am least bothered. One youngster should be compulsory. ಡೈರೆಕ್ಟ್ ನನ್ನ ಮಾಡುವಂತ ಅವ್ರು ಹೇಳಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಯಂಗ್ಸ್ಟರ್ಸು ಅಡಿಷನ್ ಆದ ನೀವು ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿ ಚಿಕ್ಕೇಗೌಡ ದೊಡ್ಡ ಲೀಡ್ರು, ಸೀನಿಯರ್ ಲೀಡ್ರು, ಅವರಿದ್ರು ಕೂಡ ನನ್ನ ಮಂತ್ರಿ ಮಾಡಿದ್ರು. ಅಂದರೆ ನಾನು, ನಜೀರು, ರಮೇಶು ಇಲ್ಲ, ಜಾರ್ಜ್ ಅಷ್ಟೊತ್ತು ಮಂತ್ರಿ ಆಗ್ತಿದ್ರು. ನಮ್ಮ ನಾಡಗೌಡ, ರಾಜಾ ಅಂಬರೀಶ್ ನಾಯಕ್, ಎಸ್ ಟಿಲೊಬ್ಬ, ಲಿಂಗಾಯತಲ್ಲೊಬ್ಬರು, ಒಕ್ಕಲಿಗರಲ್ಲೊಬ್ಬರು, ಮೈನಾರಿಟಿಲೊಬ್ಬರು, ನಜೀರು, ಹಿಂಗೆಲ್ಲ ಕೂಡ ಯಂಗ್ಸ್ಟರ್ಸ್ನ ಬೆಳೆಸೋಂಥ ಕಾಲ. ಇವತ್ತು ಏನು ನಮ್ಮ ಅವತ್ತಿನ ಕಾಲದ ರಾಜೇಶ್ ಪೈಲಟ್ ಇದ್ದಾರೋ, ಇವತ್ತು ನಮ್ಮ ಅಶೋಕ್ ಗೆಹ್ಲೋಟ್ ಇದ್ದಾರೋ, ಎಲ್ಲ ಅವ್ರ ಕಾಲನೇ ಅಲ್ಲ. ಕೂಡ ಎಲ್ಲ ಯಾರು ಚೀಫ್ ಮಿನಿಸ್ಟರ್ಗಳಾಗವ್ರೆ, ರಮೇಶ್ ಚೆನ್ನಿತ್ತಾಲ ಎಲ್ಲ ಕೂಡ ಅವರೆಲ್ಲ ಅವ್ರ ಕಾಲದ ಲೀಡರ್ಗಳೇ. ದಿಗ್ವಿಜಯ್ ಸಿಂಗ್ ಅವರೆಲ್ಲ ಕೂಡ ಅವ್ರ ಕಾಲದಲ್ಲೇ. ಅವ್ರೇನಪ್ಪ ಅಂತಂದರೆ ಯಂಗ್ಸ್ಟರ್ಸ್ನ ಅವಕಾಶ ಕೊಟ್ಟರೆ ಈ ದೇಶದಲ್ಲಿ ಮಾಡ್ತಾರೆ, ನಾಯಕತ್ವ ಬೆಳೆಸ್ಕೊಳ್ತಾರೆ ಅಂತ ಒಂದು ಅಪಾರವಾದ ನಂಬಿಕೆ. ನೋಡಿ, ಈ ನಮ್ಮ ಈ ರತ್ನಪ್ರಭ ಇಷ್ಟು ಪರ್ಸನಲಿ ಐಡೆಂಟಿಫೈ ಹರ್. ರಾಜೀವ್ ಗಾಂಧಿನ ಒಂದಿನ ಕರೆಸಿದ್ರು ಎಲ್ಲಿಗೆ, ಚೌಡಿಯಾ ಮೆಮೋರಿಯಲ್ಗೆ. ಈ ಮೇಡಮ್ ಕಾರ್ಯಕ್ರಮ, ಯು ನೋ, ಐ ಶುಡ್ ನಾಟ್ ಡಿಸ್ಕ್ಲೋಸ್ ಇಟ್. ನಮ್ಮ ರಾಣಿ ಸತೀಶ್ ಪಾಸ್ ಇಶ್ಯೂ ಮಾಡ್ತಾ ಇದ್ರು ಇವ್ರ ಕಾರ್ಯಕ್ರಮಕ್ಕೆ. ನಗ್ತಾ ಇದ್ದಾರೆ ನೋಡಿ. ನಾನು ಪಾಲಿಟಿಕ್ಸ್ ಹೆಂಗೆ ಚೇಂಜ್ ಆಗ್ತದೆ ಅಂತ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಚೌಡಿಯಾ ಮೆಮೋರಿಯಲ್ ಎಲೆಕ್ಷನ್ ಟೈಮ್ ಅದು ಬೇರೆ ಹೋಗ್ತಾ ಇತ್ತು. ಹಂಗೆ ನಾವೆಲ್ಲ ಫಾರಿನ್ ಕಳಿಸಿದ್ರು ನಮ್ಮನ್ನೆಲ್ಲ. ನಾನು ಇವನ್ನೆಲ್ಲ 22 ದಿನ ಇದ್ದು ನಾವು ಕೊರಿಯಾ 86ರಲ್ಲಿ ಕೊರಿಯಾಗೆ ಹೋಗಿದ್ದು. ನಾನು, ರತ್ನಪ್ರಭಾ, ಇವು ನಾವೆಲ್ಲ, ಹರಿಪ್ರಸಾದ್ ಎಲ್ಲ. ಹಂಗೆ ಯಂಗ್ಸ್ಟರ್ಸ್ಗೆಲ್ಲ ಭಾಳ ದೊಡ್ಡ ಇದನ್ನೆಲ್ಲ ಕಳಿಸ್ಕೊಳ್ತಾ ಇದ್ರು. ಅಂತ ಒಬ್ಬ ಧೀಮಂತ ನಾಯಕರನ್ನು ಕಳಿಸ್ಕೊಂಡು ಅವರ ಆದರ್ಶ, ನಮ್ಮ ಪಾರ್ಟಿಗಿದ್ದಂಥ ಶಕ್ತಿ, ನಮ್ಮ ಪಾರ್ಟಿಗಿರುವಂಥ ನಾಯಕರ ತ್ಯಾಗ ಇದೆಯಲ್ಲ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಮಾಡಿದಂಥ ತ್ಯಾಗ, ಮಾರ್ಗದರ್ಶನ ಇದೆಯಲ್ಲ, ನೋ ಪೊಲಿಟಿಕಲ್ ಪಾರ್ಟಿ ಕ್ಯಾನ್. ಆಯ್ತಪ್ಪ, ಗಣದವ್ರು ಏನು ತ್ಯಾಗ ಅಂತ ಕೇಳೋಣ, ಗೌಡ್ರದ್ದು ಏನು ತ್ಯಾಗ ಹೇಳೋಣ, ಮಕ್ಳದ್ದು ಏನು ತ್ಯಾಗ ಅಂತ ಹೇಳೋಣ, ಮೊಮ್ಮಕ್ಳದ್ದು ಏನು ತ್ಯಾಗ ಅಂತ ಹೇಳೋಣ, ಇಲ್ಲ ಇನ್ನು ಯಾವ್ದಾದ್ರು ಕಾರ್ಯಕ್ರಮ ಅಂತ ಏನೋ ಕೇಳೋಣ. ಜನತಾದಳದ ತ್ಯಾಗ ಏನಾದ್ರು ಇದ್ರೆ ಹೇಳೋಣ, ಓಕೆ ಆಯಿತು. BJP ಅವ್ರದ್ದೇನು ತ್ಯಾಗ ಅಂತ ಹೇಳೋಣ. ಫ್ರೀಡಮ್ ಫೈಟರ್ಸ್ಗೆ ಯಾರು ಏನಾದ್ರು ಆಗಿದೆಯಾ? ಏನಿಲ್ಲ. BJP ಅವ್ರದ್ದು ಏನಿಲ್ಲ. ಓಲಿ ಏನಾದ್ರು ಒಂದು ಅಮೆಂಡ್ಮೆಂಟ್ ತಂದು ಬಡವ್ರಿಗೆ ಊಟ ಕೊಡುವಂಥದ್ದು ಏನಾದ್ರು ಮಾಡಿದಾರಾ? ಜಮೀನು ಕೊಡುವಂಥದ್ದು ಏನು ಮಾಡಿದಾರಾ? ಸೈಟ್ ಕೊಡುವಂಥದ್ದು ಏನು ಮಾಡಿದಾರಾ? ಇವತ್ತು ಕರೆಂಟ್ ಕೊಟ್ಟಿದ್ದು ಯಾರು? ಫಸ್ಟು ಬಂಗಾರಪ್ಪ, ಇವರು ರಾಮಕೃಷ್ಣ ಹೆಗಡೆ, ಇವ್ರು ನಮ್ಮ ದೇವರಾಜ, ಇವರು ಗುಂಡ್ರಾವ್ ಶುರು ಮಾಡಿದ್ರು. ಬಂಗಾರಪ್ಪ ಅದಕ್ಕೆ ಒಂದು ಹೊಸ ಶಕ್ತಿ ಕೊಟ್ಟರು. ಈಗ ನಾನು ಮಂತ್ರಿ ಆದಮೇಲೆ 6 ಗಂಟೆಯಿಂದ 7 ಗಂಟೆ ಮಾಡಿದೆ. ಮೊದಲು 800 ಕೋಟಿ ಇತ್ತು, 20,000 ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ರೈತರಿಗೆ. ನೀವು ಇದು ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಇದಕ್ಕೆ 20,000, ಈ ಪೆನ್ಷನ್ನು ಅವು ಇವೆಲ್ಲ ಸೇರಿ ಅದೊಂದು 10,000. ಈ ಮೊನ್ನೆ 5 ಗ್ಯಾರಂಟಿಗೆ 52,000. ಮಿಕ್ಕಿದ ಸೋಷಿಯಲ್ ವೆಲ್ಫೇರ್ ಬೇರೆ ಬೇರೆ ಸ್ಕೀಮ್ಸ್ಗೆ ಅದಕ್ಕೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿ ಇವತ್ತು ಬಡವರಿಗೆ ಒಂದಲ್ಲ ಇನ್ನೊಂದು ರೀತಿ ಪಾಕೆಟ್ ಹೋಗ್ತಾ ಇದೆ. ಈ 1 ಲಕ್ಷ ಕೋಟಿಲಿ ಅದೆಲ್ಲ ಈ 1 ಲಕ್ಷ ಕೋಟಿಲಿ ಬರೀ 10,000 ಏನಾದ್ರು ಯಾವ್ದಾದ್ರು BJPದು ದೊಡ್ಡ ಕಾರ್ಯಕ್ರಮ ಇದ್ರೆ ಇದೆ ಎನಿ ಟೈಮ್. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ, ನಿಮಗೆಲ್ಲ ಇಷ್ಟು ಪಾಠ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವ್ದಾದ್ರು BJP ಸಿಕ್ಕಿದಾಗ ಕೇಳಬೇಕು. ನೀವು ಏನಪ್ಪ ನೀವು ಮಾಡಿದ್ದೀರಿ ಏನು ಅಂತ ಕೇಳಬೇಕು. ನಾನು ಜಿಲ್ಲಾ ಪಂಚಾಯತಿ ಇದು MLA ಇದ್ದಾಗ JH ಪಟೇಲ್ರು 1 ಲಕ್ಷ ಬಂದಿತ್ತು ಒಂದು ಪಂಚಾಯತಿಗೆ. ಇಲ್ಲಿ ನಮ್ಮ ಪಾಟೀಲ್ ಇದ್ದಾರೆ, ನಮ್ಮ MLA ಅವರು, ಆಗ MLA ಇದ್ದರು. 1 ಲಕ್ಷ ಆಯಿತು. ನಮ್ಮ ಇವರು
ಗೋರ್ಪಡೆ ಅವರು ಮಂತ್ರಿ ಇದ್ದರು, ನಾನು ಯುಡಿ ಮಿನಿಸ್ಟರ್ ಇದ್ದೆ. ಬೇಲೂರು ಡಿಕ್ಲರೇಷನ್ ಅಂತ ಮಾಡಿದೆ, ಧಾರವಾಡಲ್ಲಿ ಬೇಲೂರಲ್ಲಿ ಮಾಡಿದೆ. ಅಲ್ಲಿ ಸಿಟಿ ಒಳಗೆ ಮಾಡಿದ್ರೆ BJPನ ಕರೆದು ಅಧ್ಯಕ್ಷತೆ ಮಾಡಬೇಕಾಯ್ತದೆ ಅಂತ ನಾವು ಹಳ್ಳಿಗೆ ಎತ್ಕೊಂಡೋಗಿ ಮಾಡಿದೆವು. 27 ಇಲಾಖೆನ ಪಂಚಾಯತಿಗೆ ಸೇರಿಸ್ತು. ಆಗ ಒಂದು ಪಂಚಾಯತಿಗೆ ಒಂದು 50-60 ಲಕ್ಷ ಬರೋಷ್ಟು ಶಕ್ತಿ ಆವತ್ತು ಬಂತು. ರೈಟ್ ಬಂತು. ಇವತ್ತು ಕೂಡ ಪಂಚಾಯತಿಗಳಿಗೆ ಶಕ್ತಿ ಬಂತು. ಅದನ್ನು ಶಕ್ತಿ ಯಾರು ತುಂಬಿದವರು ಪಂಚಾಯತಿಗೆ? RD ರೂರಲ್ ಡೆವಲಪ್ಮೆಂಟ್ಗೆ ಯಾರು ಮಾಡೋರು? ಇವತ್ತು ಕೂಡ ರೂರಲ್ ಡೆವಲಪ್ಮೆಂಟ್ ಇಲಾಖೆ ನಮ್ಮ ಪಾರ್ಟಿಲಿ ಶಕ್ತಿಶಾಲಿಯಾಗಿ ಇವತ್ತು ಕೂಡ ಇಂಥವ್ರನ್ನೆಲ್ಲ ಮುಂದಕ್ಕಿಟ್ಟು ವಿಜಯ್ ಸಿಂಗು ಇವರು ಅವರೆಲ್ಲ ಸೇರಿ, ಮೀನಾಕ್ಷಿ ನಟರಾಜನ್ ಅವರೆಲ್ಲ ಸೇರಿ ಮಾಡಿ ಇವತ್ತು ಕೂಡ ಅದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಭಾಳ ಸ್ಟ್ರಾಂಗ್ ಆಗಿರಬೇಕು ಅಂತ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ರೀತಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನ ತಯಾರು ಮಾಡೋಕ್ಕೆ 73-74 ಬಂದಿದೆ. ಇದನ್ನು ಯಾರು ತಂದರು? ಇಟ್ ಈಸ್ ರಾಜೀವ್ ಗಾಂಧಿ ಅಭಿಪ್ರಾಯ. ನಾನು ಕೇಳಿದೆ ರಾಜೀವ್ ಗಾಂಧಿ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ನಾನು ಕೇಳಿದೆ, ಯಾಕೆ ಇದು ನಾವು ಇದ್ದಿದ್ದೀವಲ್ಲ ನಮ್ಮಲ್ಲಿ ನಡೀತಾ ಇದ್ದೀರ ಅಂತ. ನಮ್ಮ ಸ್ಟೇಟಲ್ಲಿ ಅದೊಂದು ಸ್ವಲ್ಪ ಇತ್ತು. ಅಲ್ಲಿ ಕೇಳಿದಾಗ ಇಲ್ಲ ಅದಕ್ಕೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಂಚಾಯತ್ ಪಾರ್ಲಿಮೆಂಟ್ ಯೂನಿಟ್ ಲೀಡರ್ಸ್ ಅದಕ್ಕೋಸ್ಕರ ಬೇಕು ಅಂತ ಹೇಳಿದ್ರು. ನಿನ್ನೆ ಅಸೆಂಬ್ಲಿಲಿ ನಾನು BJPಗೆ ಸ್ಟಾಂಗ್ ನೋಡಿದೆ. ಅವ್ರು ಕೇಳ್ತಾ ಇದ್ದಾರೆ, ಯಾರೋ ಒಬ್ಬ ಕೇಳ್ತಾ ಇದ್ದ, ಎಲೆಕ್ಷನ್ ಎಲ್ಲ ನಿಲ್ಲಿಸ್ಬಿಟ್ರಿ ಅಂತ. 73-74 ನಾನು ಅದಕ್ಕೆ ಹಂಗೆ ಬೇಕು ತಾನೆ ಎಲೆಕ್ಷನ್ನು, ಸ್ಟೂಡೆಂಟ್ ಎಲೆಕ್ಷನ್ ಬೇಕು ತಾನೆ. ಈಗ ರಾಹುಲ್ ಗಾಂಧಿ ಅವ್ರು ಬರ್ದವ್ರೆ ಕಾಗದ, ನಾನು ವರ್ಕಿಂಗ್ ಅವ್ರು ಒಂದು ಕಮಿಟಿ ಸೆಟಪ್ ಮಾಡ್ತೀನಿ. ಈಗ ಈ ಸಲೀಮ್ನ ಇವನ್ನೆಲ್ಲ ಹಾಕ್ಬಿಟ್ಟು ಒಂದು ಕಮಿಟಿ ಹೌ ಟು ಕಂಡಕ್ಟ್ ಇನ್ ಎಲೆಕ್ಷನ್. ಇವು ಎಲೆಕ್ಷನ್ ನಿಂತ್ಕೊಂಡಿದ್ದ, ಕುದುರೆ ಮೇಲೆ ಒಂದು ಓಡಾಡ್ಕೊಂಡು ಬರ್ತಿದ್ದ ಹುಡುಗಿನ ಕಡೆಗೆ. ನಾನು ಹೋಗಿದ್ದೆ, ನಾನು ಈ ನಮ್ಮ ಅಲ್ಲ ಚಂದ್ರಲ್ಲಪ್ಪ, ನಮ್ಮ ಸತ್ಯಾನಂದ ಶೇಷರ್ಪುರಂ ಕಾಲೇಜಲ್ಲಿದ್ದ. ನಾನು ಇವ್ರು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಾನು ನೋಡಿದ್ರೆ ಒಂದು ಕುದುರೆ ಮೇಲೆ ಇವನು ಕೋಟ್ ಗೀಟ್ ಹಾಕೊಂಡ್ಬಿಟ್ಟವನೇ, ಹೂವು ಕೊಡ್ತಾವ್ರೆ ಎಲ್ಲ ಕುತ್ಕೊಂಡು ಓಟ್ ಕೇಳ್ತಾ ಇದ್ದಾರೆ. ಹಂಗೆ ದರ್ ಇಸ್ ದಿ ಸಿಸ್ಟಮ್ ನಡೀತಾ ಇತ್ತು ಆ ಕಾಲ. ಸೊ ಹಂಗೆ ಲೀಡರ್ಶಿಪ್ ಅಲ್ಲಿ ಬೆಳೀತಾ ಇತ್ತು. ಲೀಡರ್ಸ್ ಯೂಸ್ ಟು ಬಿ ಬಿಲ್ಟ್. ಇವತ್ತು ಹಂಗೆ ಲೀಡರ್ ಬೆಳೆದಕ್ಕೆ ಇವತ್ತೆಲ್ಲ ನಾವೆಲ್ಲ ಬಂದು ಹಿಂಗೆ ಕೂತ್ಕೊಂಡು ಹಿಂಗೆಲ್ಲ ಪಾಠ ಹೇಳಂಗೆ ಆಗಿದ್ವಿ. ನಾವು ಮೇಷ್ಟಿ ಕೆಲಸ ಮಾಡ್ತಾ ಇದ್ವಿ. ಎನಿವೇ ಐ ಆಮ್ ವೆರಿ ಹ್ಯಾಪಿ. ಇವತ್ತೆಲ್ಲ ತಾವು ಬಂದು ಒಬ್ಬ ಧೀಮಂತ ನಾಯಕನ ಸ್ಮರಣೆ ಮಾಡಿಸ್ಕೊಳ್ಳಿಕ್ಕೆ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದು ಪಾಲ್ಗೊಂಡು ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ತಮಗೆ ಒಳ್ಳೇದಾಗಲಿ. ಇವರು ಸ್ಟೂಡೆಂಟ್ ಲೀಡ್ರು, ಎಲ್ಲರೂ ನಮ್ಮ ಮಂಜುನಾಥ್ ಭಂಡಾರಿ ಸ್ಟೂಡೆಂಟ್ ಲೀಡ್ರು. ನೀನು ರಿಟೈರ್ಡ್ ಆಗ್ಬಿಟ್ಟೆ ಬಿಡಪ್ಪ. ನೀನು ಕೆಂಚೇಗೌಡನಿಂದ ಈ ಪಕ್ಕದ ಆಫೀಸ್ ಬಂದಿದ್ದು ಕೆಂಚೇಗೌಡನಿಂದ. SM ಕೃಷ್ಣ ಕಾಲದಲ್ಲಿ ರೋಷನ್ ಬೇಗ್ ಅದು ಔಷಧಿ ಇದಕ್ಕಿತ್ತು, ಯಾವುದು ನಮ್ಮ ಟೂರಿಸಂ ಬೋರ್ಡ್ಗಿತ್ತು. ಸ್ವಾಮಿ ಇದನ್ನ ಜಾಗ ಬೇಕು ಅಂದ ತಕ್ಷಣ SM ಕೃಷ್ಣ ಕೆಂಚೇಗೌಡ ಹೇಳ್ತಾ ಇದ್ದಾನೆ, ರೋಷನ್ ಬೇಗ್ ಆ ಟೂರಿಸಂ ಇಲಾಖೆಯಿಂದ ತೆಗೆದಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ ರೆಡಿ ಮಾಡು ಅಂತೇಳಿ ಅದಕ್ಕೆ ಇನ್ಚಾರ್ಜ್ ಅವಂಗೆ ಬಿಟ್ಬಿಟ್ಟಿದ್ವಿ, ನೋಡಕ್ ಬಿಟ್ಬಿಟ್ಟಿದ್ವಿ. ನಾವು ಮದುವೆ ಮಾಡ್ಕೊಂತಾ ಇದೀವಿ, ನಾವು ಮಾಡ್ಕೊತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ, ಇದಾಗ್ತಾ ಮಾಡ್ತಾ ಇದೀವಿ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾವು 100 ಹೆಣ್ಣು ನೋಡಿದೆ, ಅವ್ರಿಗೆ ಅಡ್ಜಸ್ಟ್ ಆಗ್ತಲ್ಲ. ಎಲ್ಲಿ ತರುವ ನಾವು ಈಗ ಮಾಡ್ಬೋದು. ರಷ್ಯಾದಿಂದ ಓಣ ಅಂತ ಮಾಡ್ತಾ ಇದೀವಿ. ಎಲ್ಲಿ ಈಸ್ ಮೈ ಫ್ರೆಂಡ್ ಚೇರ್ಮನ್, ಮಾಜಿ ಚೇರ್ಮನ್ ಜನಸಿಗೆ ತಮಾಷೆಗೆ ಹೇಳ್ತಾರೆ. ಸೊ ಹಂಗೆ ತಾವೆಲ್ಲ ಕೂಡ ಬಂದಿದ್ದೀರಿ. ಮೀಡಿಯಾ ಇವೆಲ್ಲ ಬರೀ ತೋರಿಸ್ತಾರೆ. ಇದನ್ನೇ ಟ್ರೋಲ್ ಮಾಡ್ತೀರಾ. ಮೋಟರ್ ಸೈಕಲ್ ಬಿದ್ರು ಟ್ರೋಲ್ ಮಾಡ್ತಾರೆ, ಸ್ಕೂಟರ್ ಸೈಕಲ್ ಬಿದ್ರು ಟ್ರೋಲ್ ಮಾಡ್ತಾರೆ. ಅದ್ಯಾವುದೋ ನಾನು ಇದರಲ್ಲಿ ನಮ್ಮ ಸೈಕಲ್ ಅಲ್ಲ ಕಣೆ, ಇದು ನಮ್ಮ ಮೇಕೆದಾಟು ಇದ್ರಲ್ಲಿ ಅಪ್ಪಲ್ಲಿ ನಡೀತಾ ಇದ್ದಲ್ಲ, ಸುಸ್ತಾಗ್ಬಿಟ್ಟಿದ್ದೆ. ನಾನು ಸ್ವಲ್ಪ ಅಳ್ಳಾಡ್ತಿದ್ದೆ. ಏನು ಅಳ್ಳಾಡ್ತಿರೋದಕ್ಕೆ 11 ಗಂಟೆಗೆ ಕುಡಿತಾ ಇದ್ದೀನಿ ಅಂದ್ಬಿಟ್ಟು ನನ್ನ ರೋಲ್ ಮಾಡಿದ್ದೆ. ದಿನ ನನ್ನ ಮಕ್ಕಳು ನನ್ನ ಬೈತಾ ಇರೋದೇ ದಿನ. ನಿನ್ನೆ ಸೈಕಲ್ ಯಾರೋ ಟ್ರೋಲ್ ಮಾಡೋರು ಅದನ್ನು ದಿನ ಬೈತಾ ಇರ್ತಾರೆ. ಏನಪ್ಪ ಹಿಂಗೆ ನಿನ್ನ ಆಡ್ಕೋತಾ ಇದ್ದಾರೆ ಅಂತ. ಇಲ್ಲಿ ನಾನು ನೆನೆಸ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಲೆಟ್ ದೇ ಬಿ ರಿಮೆಂಬರಿಂಗ್ ಮೀ ಅಂತ. ಮೈ ಕಾನ್ಷಿಯಸ್ ಇಸ್ ವೆರಿ ಕ್ಲಿಯರ್. ನಡೆದಾಗ ನಾವು ಅಳ್ಳಾಡ್ತೀವಿ. ಏನು ಮಾಡೋಕ್ಕಾಗ್ತೈತೆ? ವಯಸ್ಸಾದ್ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ತಪ್ತದೆ. ನಾವೇನು 63 ಐ ಬಿಕಮ್ 63. ಐ ಆಮ್ ಎ ಸೀನಿಯರ್ ಸಿಟಿಸನ್. ನಾನು ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯ ಅಧ್ಯಕ್ಷರು
ಅವ್ರಿಗೆ ಕೆಳಗೆ ನಮ್ಮ ಮೇಲೆ ಜಾರ್ಜ್ ಸ್ಟೇಟ್ ಪ್ರೆಸಿಡೆಂಟು ತಿರ್ಗಿ ಅವ್ರ ಕೈ ಕೆಳಗೆ ನಾನು ಪ್ರೆಸಿಡೆಂಟ್ ಇರಲಿ. ಅವರು ಸೀನಿಯರ್ ಲೀಡರ್. ಓಕೆ, ಎನಿವೇ ಥ್ಯಾಂಕ್ ಯು, ಭಾಳ ಸಂತೋಷ. ಎಲ್ಲರ ಪರವಾಗಿ ನಾನೇ ಮಾತಾಡ್ತಿದ್ದೀನಿ.